Hello friends, welcome to Sarita Learning Hub. Today we are going to start the day 5, that is adverb class. Let's begin the class with adverb definition. What is an adverb? An adverb is a word that modifies a verb, an adjective or another adverb. ಇವತ್ತು ನಾವು ಅಡ್ವರ್ಬ್ ಕುರಿತಾಗಿ ಕ್ಲಾಸನ್ನು ಮಾಡೋಣ. ಬ್ರೀಫ್ ಆಗಿ ಅದರ ಇಂಟ್ರಡಕ್ಷನ್ನು ಮತ್ತು ಒಂದಿಷ್ಟು MCQಸ್ಗಳನ್ನು ನೋಡೋಣ. ನಿಮಗೆ GPSTR, HSTR ಮತ್ತು ಮುಂಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದೆ. ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಒಂದಿಷ್ಟು MCQಸ್ಗಳನ್ನು ನೋಡೋಣ. ಇಲ್ಲೊಂದಿಷ್ಟು ಉದಾಹರಣೆಗಳಿದೆ. ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ. ಹಿ ಈಸ್ ವೆರಿ ಇಂಟೆಲಿಜೆಂಟ್. ದೇ ಅರೈವ್ಡ್ ಅರ್ಲಿ. ಇದರಲ್ಲಿ ನೀವು ಯಾವುದು ಅಡ್ವರ್ಬ್ ಅಂತ ಗಮನಿಸಬೇಕು. ಟೈಪ್ಸ್ ಆಫ್ ಅಡ್ವರ್ಬ್ಸ್. ಮೊದಲನೇದಾಗಿ ಅಡ್ವರ್ಬ್ ಆಫ್ ಮ್ಯಾನರ್. ಇದೇನು ಹೇಳುತ್ತೆ ಅಂದರೆ ಇಟ್ಸ್ ಟೆಲ್ಸ್ ಹೌ ಆ್ಯನ್ ಆ್ಯಕ್ಷನ್ ಈಸ್ ಡನ್. ಎಕ್ಸಾಂಪಲ್ ಸ್ಲೋಲಿ, ಕ್ವಿಕ್ಲಿ, ಕೇರ್ಫುಲಿ ಎಕ್ಸೆಟ್ರಾ. ಸೆಕೆಂಡ್ ಟೈಪ್ ಅಡ್ವರ್ಬ್ ಆಫ್ ಟೈಮ್. ಅಂದರೆ ಟೆಲ್ಸ್ ವೆನ್ ಆ್ಯನ್ ಆ್ಯಕ್ಷನ್ ಹ್ಯಾಪನ್ಸ್. ಯಾವಾಗ ಅದು ಕೆಲಸ ಮಾಡಿದ್ದೀರಾ ಅಂತ ಹೇಳ್ತಕ್ಕಂಥದ್ದು ಅಡ್ವರ್ಬ್ ಆಫ್ ಟೈಮ್. ಎಕ್ಸಾಂಪಲ್ಸ್ ಟುಡೇ, ಎಸ್ಟರ್ಡೇ, ಸೂನ್ ಈ ರೀತಿಯಾಗಿರ್ತಕ್ಕಂಥದ್ದು. ಅಡ್ವರ್ಬ್ ಆಫ್ ಪ್ಲೇಸ್ ಟೆಲ್ಸ್ ವೇರ್ ಆ್ಯನ್ ಆ್ಯಕ್ಷನ್ ಹ್ಯಾಪನ್ಸ್ ಅಂತ. ಮೀನ್ಸ್ ಆ ಕ್ರಿಯೆ ಎಲ್ಲಿ ನಡೆದಿದೆ ಅಂತ ಹೇಳ್ತಕ್ಕಂಥದ್ದು ಅಡ್ವರ್ಬ್ ಆಫ್ ಪ್ಲೇಸ್. ಎಕ್ಸಾಂಪಲ್ಸ್ ಹಿಯರ್, ದೇರ್, ಔಟ್ಸೈಡ್. ಫೋರ್ತ್ ಒನ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಟೆಲ್ಸ್ ಹೌ ಆಫನ್. ಅಂದರೆ ಎಷ್ಟು ಸಲ ಅಂತ, ಸಾಮಾನ್ಯವಾಗಿ ಎಷ್ಟು ಸಲ ಅಂತ ಇರುತ್ತಲ್ಲ ಅದನ್ನು ನಾವು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಆಲ್ವೇಸ್, ನೆವರ್, ಆಫ್ಟನ್, ಸಮ್ಟೈಮ್ಸ್ ಈ ರೀತಿಯಾಗಿ. ಅಡ್ವರ್ಬ್ ಆಫ್ ಡಿಗ್ರಿ ಟೆಲ್ಸ್ ಟು ವಾಟ್ ಎಕ್ಸ್ಟೆಂಟ್. ಎಕ್ಸಾಂಪಲ್ ವೆರಿ, ಟು, ಆಲ್ಮೋಸ್ಟ್, ಕ್ವೈಟ್. ಅಂದರೆ ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳ್ತಕ್ಕಂಥದ್ದು ಇದನ್ನು ಅಡ್ವರ್ಬ್ ಆಫ್ ಎಕ್ಸ್ಟೆಂಟ್ ಅಂತ, ಅಡ್ವರ್ಬ್ ಆಫ್ ಡಿಗ್ರಿ ಅಂತ ಕರಿತೀವಿ ನಾವು ಇಲ್ಲಿ. ಅಂದರೆ ಎಕ್ಸ್ಟೆಂಟ್ ಎಷ್ಟಿದೆ ಅದ್ರ ಪ್ರಮಾಣ ಅಂತ ಹೇಳ್ತಕ್ಕಂಥದ್ದು. ಇವಾಗ ಒಂದಿಷ್ಟು MCQಸ್ಗಳನ್ನು ನೋಡೋಣ. These MCQs are very important for your exams, for practicing. Let's begin this. She speaks. Fill in the blanks. Beautiful, beautifully, beauty, beautify. ಈ 4 ಆಪ್ಷನಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೀವು ಕಮೆಂಟ್ ಮಾಡಿ, ಇಲ್ಲಾಂದರೆ ಅಟ್ಲೀಸ್ಟ್ ಗೆಸ್ ಆದರೂ ಮಾಡಿ. ಆನ್ಸರ್ ಶಿ ಸ್ಪೀಕ್ಸ್ ಬ್ಯೂಟಿಫುಲ್ಲಿ ಅಂತ. ಆ್ಯಂಡ್ ಅಡ್ವರ್ಬ್ ಮಾಡಿಫೈಸ್ ದ ವರ್ಬ್ ಸ್ಪೀಕ್ಸ್. ಅಂದರೆ ಇಲ್ಲಿ ಸ್ಪೀಕ್ ಅನ್ನೋದು ಆ್ಯಕ್ಷನ್ ವರ್ಡು. ಸೊ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಅಡ್ವರ್ಬು. ಸೊ ಹಾಗಾಗಿ ಇಲ್ಲಿ ಬ್ಯೂಟಿಫುಲ್ಲಿ ಅನ್ನೋದೇನಿದೆ ಅಂದರೆ ಅಡ್ವರ್ಬ್ ಅಂತ. ಸೆಕೆಂಡ್ ಕ್ವಶನ್, ಹಿ ರನ್ಸ್ ವೆರಿ ಡ್ಯಾಶ್. ಆಪ್ಷನ್ಸ್ ಎ ಕ್ವಿಕ್, ಬಿ ಕ್ವಿಕ್ಲಿ, ಸಿ ಕ್ವಿಕ್ಕರ್, ಡಿ ಕ್ವಿಕೆಸ್ಟ್. ಇದರಲ್ಲಿ ಸರಿಯಾದ ಉತ್ತರ ಕ್ವಿಕ್ಲಿ. Quickly describes how he runs. Question number 3, they arrived. Option A yesterday, option B happy, option C blue, option D tall. So which is the correct answer? Guess and comment. They arrived yesterday. Yesterday is an adverb of time ಅಂತ. ಈಗಾಗಲೇ ನಾವು ಟೈಪ್ಸ್ ಆಫ್ ಅಡ್ವರ್ಬ್ ನೋಡಿದ್ದೀವಲ್ವ. ಸೊ ಎಲ್ಲಿ ಏನು ಬರುತ್ತೆ ಅಂತ ನೀವು ಗೆಸ್ ಮಾಡಿ ಹಾಕಬೇಕು. ಫೋರ್ತ್ ಕ್ವಶನ್, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಆಪ್ಷನ್ ಎ ಔಟ್ಸೈಡ್, ಬಿ ಗ್ರೀನ್, ಸಿ ಸ್ಮಾಲ್, ಡಿ ಹ್ಯಾಪಿ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಔಟ್ಸೈಡ್. ಇಟ್ ಟೆಲ್ಸ್ ವೇರ್ ದೇ ಆರ್ ಪ್ಲೇಯಿಂಗ್. ಕ್ವಶನ್ ನಂಬರ್ 5, ಶಿ ಈಸ್ ಡ್ಯಾಶ್ ಕೈಂಡ್. ಇಲ್ಲಿ ಡ್ಯಾಶಲ್ಲಿ ಏನು ಬರುತ್ತೆ ಆಪ್ಷನ್ ಅಂತ ಹಾಕಬೇಕು ನೀವು. ಎ ವೆರಿ, ಬಿ ಕೈಂಡ್ನೆಸ್, ಸಿ ಕೈಂಡ್, ಡಿ ಕೈಂಡ್ಲಿ. ಶಿ ಈಸ್ ವೆರಿ ಕೈಂಡ್. ವೆರಿ ಮಾಡಿಫೈಸ್ ದ ಅಡ್ಜೆಕ್ಟಿವ್ ಕೈಂಡ್. ಅಂದರೆ ಎಷ್ಟು ಪ್ರಮಾಣ ಅಂತ ಹೇಳಿದ್ವಲ್ಲ ಅವಾಗ, ಆ್ಯಕ್ಷನ್ ಆಫ್ ಡಿಗ್ರಿ ಅಂತ. ಸೊ ಅದು ಇದು.
ಈಗ ಕ್ವಿಕ್ಕಾಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದಿಷ್ಟು ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಕ್ವೆಶನ್ ನಂಬರ್ 6, ಹಿ ಆಲ್ವೇಸ್ ವೇಕ್ಸ್ ಅಪ್ ಅರ್ಲಿ. ಸೊ ಇದರಲ್ಲಿರ್ತಕ್ಕಂಥ ಅಡ್ವರ್ಬನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ಈಸ್ ಆಲ್ವೇಸ್ ಅನ್ನೋದು ಅಡ್ವರ್ಬ್. ವಿ ರೇರ್ಲಿ ವಾಚ್ ಟಿ ವಿ. ಇದರಲ್ಲಿ ಅಡ್ವರ್ಬ್ ಯಾವುದು ಅಂದರೆ ರೇರ್ಲಿ. ದ ಡಾಗ್ ಬಾರ್ಕ್ಡ್ ಲೌಡ್ಲಿ. ಅಡ್ವರ್ಬ್ ಈಸ್ ಲೌಡ್ಲಿ. 9th, come here. So where to come? Here. So here is the adverb. 10th one, she almost finished the work. So which is the adverb here? It is almost. 11th question, they happily accepted the offer. So here happily is the adverb. 12th question, I will meet you tomorrow. ಸೊ ಯಾವಾಗ ಅಂತ ಹೇಳೋದನ್ನು ಕೂಡ ಅಡ್ವರ್ಬ್ ಅಂತ ಹೇಳ್ತೀವಿ ಅಂತ ಹೇಳಿದ್ನಲ್ಲ. ಸೊ ಇಟ್ ಈಸ್ ಟುಮಾರೋ. 13th ಕ್ವೆಶನ್, ದ ಟ್ರೈನ್ ಹ್ಯಾಸ್ ಆಲ್ರೆಡಿ ಲೆಫ್ಟ್. ಸೊ ಹಿಯರ್ ಈಸ್ ಇಟ್ ಈಸ್ ಆಲ್ರೆಡಿ. 14th ಕ್ವೆಶನ್, ಬರ್ಡ್ಸ್ ಫ್ಲೈ ಹೈ. ಸೊ ಹಿಯರ್ ಹೈ ಈಸ್ ದ ಅಡ್ವರ್ಬ್. 15th ಕ್ವೆಶನ್, ಹಿ ನೆವರ್ ಲೈಸ್. ಇಲ್ಲಿ ಹೌ ಆಫನ್ ಅಂತ ಹೇಳಿದ್ನಲ್ಲ, ಸೊ ಅದು ಬರುತ್ತೆ. So it is never. 16th question, she carefully wrote the answer. So adverb is carefully. 17th question, we often visit our grandparents. So it is often. 18th one, the baby slept peacefully. So it is peacefully. Please sit here. So which one is the adverb? It is here. 20th question, the teacher spoke softly. Here softly is the adverb. They completely agreed. Here completely is the adverb. 22nd, he works hard. So hard is describing the work. So work hard is the adverb. 23, she will come soon. So soon is the adverb here. 24th, the bus stopped suddenly. So suddenly is the adverb here. So last one, 25th question, I almost forgot my keys. So here how often ಅಂತ ಬರುತ್ತಲ್ಲ, ಸೊ ಅದು ಅಂದರೆ ಆಲ್ಮೋಸ್ಟ್ ಅನ್ನೋದು ಅಡ್ವರ್ಬ್ ಆಗಿದೆ. ನಿಮಗೆ ಡೀಟೇಲ್ ಆಗಿರ್ತಕ್ಕಂಥ ಅಡ್ವರ್ಬ್ ಕ್ಲಾಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅದನ್ನು ಕೂಡ ಚೆಕ್ ಮಾಡ್ಬೋದು. ಇನ್ನೊಂದಿಷ್ಟು ಕ್ವೆಶನ್ಸ್ಗಳು ಕೂಡ ಇದೆ ಅದರಲ್ಲಿ, ನೀವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಐ ಹೋಪ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಯು. ನಾವು ಟುಡೇಸ್ ಹೋಮ್ವರ್ಕ್ 10 MCQs ಕೊಡ್ತೀನಿ, ಅದನ್ನು ನೀವು ಆನ್ಸರ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಸ್ಕೋರ್ ಎಷ್ಟು ಅಂತ. ಹಿ ಕಂಪ್ಲೀಟೆಡ್ ದ ವರ್ಕ್. ಸೊ ಡ್ಯಾಶ್ ಅಂತ ಏನೇನಿದೆ ಅಲ್ವಾ, ಅಲ್ಲಿ ನೀವು ಅದು ಬ್ಲ್ಯಾಂಕನ್ನು ಅಡ್ವರ್ಬಿಂದ ಫಿಲ್ ಮಾಡಬೇಕು, ಯಾವ ಅಡ್ವರ್ಬ್ ಬರುತ್ತೆ ಅಲ್ಲಿ ಅಂತ. ಹಿ ಕಂಪ್ಲೀಟೆಡ್ ದ ವರ್ಕ್. ಶಿ ಆಲ್ವೇಸ್ ಸ್ಮೈಲ್ಸ್. ವಿ ರೀಚ್ಡ್. ದೇ ವಿಲ್ ಅರೈವ್ ಡ್ಯಾಶ್. ದ ಚೈಲ್ಡ್ ಕ್ರೈಡ್ ಡ್ಯಾಶ್. ಬರ್ಡ್ಸ್ ಸಿಂಗ್ ಡ್ಯಾಶ್. ಪ್ಲೀಸ್ ವೇಟ್ ಡ್ಯಾಶ್. ಹಿ ಸ್ಪೀಕ್ಸ್ ಡ್ಯಾಶ್. ಶಿ ಈಸ್ ಡ್ಯಾಶ್ ಹ್ಯಾಪಿ. ಐ ಡ್ಯಾಶ್ ಫಾರ್ಗೆಟ್ ಮೈ ವರ್ಕ್. ಸೊ write your answers in the comments. Otherwise at least you just comment your scores. It will be helpful to begin the next class. So thank you for watching till the end. I'll be doing the continuous series till thinking of doing 100 series. So thank you for supporting. Share to your friends, like and subscribe.